ಎಲ್ರಿಗೂ ನಮಸ್ಕಾರ. ಗ್ಲೋಬಲ್ ಕಿಚನ್ ಸ್ಟುಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಈರುಳ್ಳಿಯಿಂದ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಖತ್ ತುಂಬ ಸಿಂಪಲ್ ರೆಸಿಪಿ. ಇದಕ್ಕೆ ತುಂಬ ಖರ್ಚಾಗಲ್ಲ, ಮನೇಲೇ ಇರೋ ಐಟಮ್ಗಳನ್ನ ಹಾಕ್ಕೊಂಡು ಮಾಡ್ಬೋದು. ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ ಇವಾಗ. ನೋಡಿ, ಈರುಳ್ಳಿ ತೊಗೊಬೇಕು 3 ಗಡ್ಡೆ. ನಿಮ್ಗೆ ಎಷ್ಟು ಬೇಕು, ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಒಂದು ಪ್ಲೇಟ್ ಅಷ್ಟು ಒಂದು ಪ್ಲೇಟ್ಗೋಸ್ಕರ 3 ಈರುಳ್ಳಿ ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಬೇಕು. 2 ಸೈಡು ಕಟ್ ಮಾಡಿಕೊಂಡು ಮಧ್ಯ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಫ್ರೈ ಕಟ್ ಮಾಡ್ಕೊತೀರಿ ಈರುಳ್ಳಿ, ಆ ಟೈಪಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಬೇಕು ನೀವು. ನೋಡಿ, ಕಟ್ ಮಾಡ್ಕೊಂಡಿರೋದೆಲ್ಲ ಎತ್ಕೊಂಡು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಿಮಗೆ ಒಂದು ಪ್ಲೇಟ್ ಬೇಕಾ, ಜಾಸ್ತಿ ಬೇಕಾ, ಎಷ್ಟು ಬೇಕು ಅಷ್ಟು ಹಾಕೊಬೋದು ನೀವು. ನೋಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನೋಡಿ, ಈಗ ಕಾರ್ನ್ಫ್ಲವರು 4 ಸ್ಪೂನು, 2 4 ಸ್ಪೂನ್ ಕಾರ್ನ್ಫ್ಲವರ್ ಆಯಿತು. 1 ಸ್ಪೂನ್ ಮೈದಾ, 1.5 ಸ್ಪೂನ್ ಮೈದಾ ಹಾಕೊಳ್ಳಿ. ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನು. ನೋಡಿ, ಸಾಲ್ಟು ನಿಮ್ಮ ಕ್ವಾಂಟಿಟಿ ಎಷ್ಟಿರ್ತೋ ಅದ್ರ ಮೇಲೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ. ಈ ಕೈಯಲ್ಲಿ ಈಗ ಕಲಿಸ್ಕೊಬೇಕು, ನೀರು ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ನಿಧಾನಕ್ಕೆ ಕೈಯಿಂದನೇ ಕಲಿಸ್ಕೊಳ್ಳಿ. ಅದು ಏನಕ್ಕೆ ಫುಲ್ ಅದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸಾಲ್ಟ್ ಹಾಕಿರ್ತಿಲ್ಲ, ಅದು ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಅದರಿಂದ ನೋಡಿ, ಈಗ ಈ ಲೆವೆಲ್ ಬಂದಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ಹಾಕಲಿ, ಒಂದು 2 ಟೇಬಲ್ ಸ್ಪೂನು, ಇಲ್ಲ ಒಂದು 50 ml 100 ml ಆ ಥರ ನೀರು ಹಾಕೊಳ್ಳಿ. ನೀವು ಕಲಿಸ್ಕೊಂಡು ಗಟ್ಟಿಗಿರ್ಬಾರ್ದು, ತುಂಬ ನೀರು ಥರ ಮಾಡ್ಕೊಂಬಾರ್ದು, ಗಟ್ಟಿಗಿರಬೇಕು. ನೋಡಿ, ಈ ಲೆವೆಲ್ಗೆ ಬರಲಿ. ಅದನ್ನು ಎಣ್ಣೆಗೆ ಬಿಡೋದಕ್ಕೆ ಆಗಬೇಕು, ಆ ಟೈಪಲ್ಲಿ ಇರಬೇಕು ಅದು. ನೋಡಿ, ಆಗಿದೆ ಇವಾಗ. ನೋಡಿ, ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊತೀನಿ. ನೋಡಿ, ಆಯಿಲ್ ಬಿಸಿ ಆಗ್ತಾ ಇದೆ. ನೋಡಿ, ಈಗ ಬಿಡ್ತೀನಿ. ನೋಡಿ, ಈಗ ಈ ಥರ ಪ್ಯಾನ್ ಬೇಕಾದ್ರೆ ತಗೋದಿಲ್ಲ, ಆಯಿಲ್ ಬಾಟ್ಲಿ ಇರುತ್ತಲ್ಲ ನಿಮ್ಮ ಮನೇಲಿ, ಅದನ್ನೇ ಯೂಸ್ ಮಾಡ್ಕೊಬೋದು ನೀವು. ಸ್ವಲ್ಪ ಚಿಕ್ಕ ತೆಗಿಬಿಡಿ, ಜಾಸ್ತಿ ದಪ್ಪ ಬಿಡಾಕೋಬಿಡಿ, ಅದು ಒಳಗಡೆ ಎಲ್ಲ ಬೇಯಲ್ಲ. ಸ್ವಲ್ಪ ಚಿಕ್ಕದಾಗಿದ್ದರೆ ಬೇಗ ಬೇಯುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ಅದು. ನೋಡಿ, ಈ ಥರ ಬಿಟ್ಕೊಳ್ಳಿ ಒಂದ್ಸಲ. ಸ್ವಲ್ಪನೇ ಬಿಟ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಆಯಿಲ್ ಕಡಿಮೆ ಸ್ವಲ್ಪನೇ ಬಿಟ್ಕೊಳ್ಳಿ, ಜಾಸ್ತಿ ಇದ್ದರೆ ಎಲ್ಲ ಒಂದೇ ಸಲ ಹಾಕೊಬೋದು. ನಾವು ಮಾಡಿರೋದ್ರಲ್ಲಿ ಒಂದು 15ರಿಂದ 20 ಪೀಸ್ ಬರುತ್ತೆ. ನೋಡಿ, ಸುತ್ತ ಬಿಟ್ಕೊಂಡು ಸ್ವಲ್ಪ ಫ್ಲೇಮ್ ಸ್ವಲ್ಪ ಜಾಸ್ತಿನೇ ಇರಲಿ, ಅದು ನೀಟಾಗೆಲ್ಲ ಬೇಯಬೇಕಲ್ಲ. ಅದು ಸ್ವಲ್ಪ ಹೈ ಫ್ಲೇಮಲ್ಲೇ ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳಿ, ನಿಧಾನಕ್ಕೆ ಬೇಯಲಿ ಅದು. ಬೇಗ ಎತ್ತಕ್ಕೆ ಹೋಗ್ಬಿಡಿ. ಸ್ವಲ್ಪ ಯಾವ ಕಡೆ ಬೆಂದಿಲ್ಲ ಅದನ್ನೆಲ್ಲ ಹಂಗೆ ಊಟ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಸ್ವಲ್ಪ ನಿಧಾನಕ್ಕೆ ಬೇಯ್ತಾ ಇರಲಿ. ಹೇಗೇನದು 1-2 ಮಿನಿಟ್ಸ್. ನೋಡಿ, ಇವಾಗ ಎಲ್ಲ ಆಗಿದೆ. ಈಗ ಎತ್ತಿ ಒಂದು ಪ್ಲೇಟ್ಗೆ ಇಟ್ಕೊಂಡಿಲ್ಲ, ಇದನ್ನು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಅದು ಎಲ್ಲನೂ ಫುಲ್ ಎತ್ತಿಟ್ಕೊಬೇಕು. ಈಗ ನೋಡಿ, ಈಗ ಒಂಥರ ಹಿಂಗೆ ಆಲ್ಮೋಸ್ಟ್ ಡ್ರೈ ಗೋಬಿ ತಿಂದಿರ್ತಾರಲ್ಲ, ಆ ಟೈಪಲ್ಲಿ ಬಂದಿರುತ್ತೆ. ಈಗ ಅದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಆಗಿರ್ತೀವ, ಹಾಗೆ ತಿನ್ಬೋದು. ನೋಡಿ, ಈಗ ಅದಕ್ಕೆ ಮಂಚೂರಿಯನ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮಸಾಲೆ ಏನು ಬೇಕು ಅಂದರೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕೊಳ್ಳಿ. ಒಂದು 2-3 ಸ್ಪೂನ್ ಆಯಿಲ್ ಹಾಕೋಬೇಕು. ನೋಡಿ, ಅದಕ್ಕೆ ಬೆಳ್ಳುಳ್ಳಿ ಹಚ್ಕೊಂಡಿರೋದು ಸಿಪ್ಪೆ ಬಿಡಿಸಿರ್ಬೇಕು, ಮತ್ತು ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಚಿಕ್ಕದಾಗೆ. ಅದನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಲೋ ಫ್ರೈ ಬಿಟ್ಕೊಂಡು ನಿಧಾನಕ್ಕೆ ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕೊಳ್ಳೋದು ಬನ್ನಿ. ಈರುಳ್ಳಿ ಚಿಕ್ಕದಾಗಿ ಬೇಕಾದ್ರೆ ಕಟ್ ಮಾಡ್ಕೊಂಡು, ಈ ಥರ ಉದ್ದಕ್ಕೆ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಈರುಳ್ಳಿ ಸ್ವಲ್ಪ ಕಲರ್ ಬರೋರು ನೀಟಾಗಿ ಫ್ರೈ ಮಾಡಿ, ನಿಧಾನಕ್ಕೆ ಫ್ರೈ ಮಾಡಬೇಕು. ನೋಡಿ, ಈಗ ಹಚ್ಚಿರೋದು ಮೆಣಸಿನ್ಕಾಯಿ ಹಾಕೊಳ್ಳೋಣ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು. ತುಂಬ ಖಾರ ಬೇಕಾದ್ರೆ ಇನ್ನೊಂದು 2 ಹಾಕೊಬೋದು. ಬೇಕಾದ್ರೆ ನೀವು ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕೊಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕೊಬೋದು. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ 1 ಕಪ್ಪು. ನಾವು ಎಲ್ಲೋ ಕ್ಯಾಪ್ಸಿಕಮ್ ತೊಗೊಂಡು, ನಿಮ್ಗೆ ಎಲ್ಲೋ ಬೇಕಾರೆ ಇಲ್ಲ ರೆಡ್ಡು ಗ್ರೀನು ಯಾವ್ದು ಬೇಕಾದ್ರೆ ಹಾಕ್ಕೊಬೋದು. ಎನಿವನ್ ಇದೇ ಹಾಕ್ಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಫ್ರೈ ಆಗಿದೆ. ಈಗ 1 ಕಪ್ಪು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಉರಿಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ಬರುತ್ತೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸು, ಅದನ್ನು ಫ್ರೈ ಮಾಡ್ಕೊಳ್ಳೋಣ.
ಸ್ವಲ್ಪ ಉಪ್ಪು, ಈಗ ಆಲ್ರೆಡಿ ಅದಕ್ಕೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಹಿಂಗೆ ಎಷ್ಟು ಬೇಕೋ ಸ್ವಲ್ಪ ಅದು ಟೇಸ್ಟ್ಗೆ ಇದು ಉಪ್ಪು ಖಾರ ರೆಡಿಗೋಸ್ಕರ ಸ್ವಲ್ಪ ಹಾಕೋದು. ಸ್ವಲ್ಪ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟೇ ಸಾಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮ್ಗೆ ನೀರು ಏನಾದ್ರು ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೊಬೋದು, ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸ್ವಲ್ಪ ಗೊಜ್ಜು ಥರ ಬರಲಿ ಅದು. ನೀರು ಜಾಸ್ತಿ ಆಯ್ತು ಅಂತ ಟೆನ್ಷನ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಈಗ ತೋರಿಸ್ತೀನಿ ನೋಡಿ ಇವಾಗ ಏನಾಗುತ್ತೆ ಅನ್ನೋದು. ನೋಡಿ ಈ ಥರ ಇದ್ದಾಗ ಸ್ವಲ್ಪ ನೀರು ಬೇಕು ಅಂದ್ರೆ ಹಾಕೊಂಬಂದು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ. ಈಗ ಕಾರ್ನ್ಫ್ಲವರ್ ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಕಲಿಸ್ಕೊಂಡು ಈ ಥರ ಲೈಟಾಗಿ ಹಾಕೊಳ್ಳಿ ಅದಕ್ಕೆ. 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ, ತುಂಬ ಗಟ್ಟಿ ಆಗ್ಬಿಡುತ್ತೆ. ನೋಡಿ ಈ ಕ್ವಾಂಟಿಟಿ ಬಂದಮೇಲೆ ಇವಾಗ ಅದನ್ನು ಮಸಾಲಾನ ಎತ್ಕೊಂಡಿರೋದು ಹಾಕಿಟ್ಟು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇದು ನಿಧಾನಕ್ಕೆ ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಇರಲಿ ಅದು ಇದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ. ಅದು ಫ್ರೈ ಮಾಡ್ತಾ ಎಲ್ಲ ನೀಟಾಗಿ ಗೊಜ್ಜೆಲ್ಲ ಇಟ್ಕೊಳ್ಳೋದು ಅದಕ್ಕೆ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಹಿಡಿದಿರುತ್ತೆ ಅದಕ್ಕೆ. ನೋಡಿ ಹಿಂಗೆ ನಿಧಾನಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೇಸ್ಟ್ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕಾದ್ರೆ, ಉಪ್ಪು ಕಡಿಮೆ ಇದೆಯಾ ಇಲ್ಲ ಖಾರ ಕಡಿಮೆ ಇದೆಯಾ, ನಿಮ್ಗೆ ಏನು ಬೇಕಾದ್ರೆ ಇವಾಗ ಆ್ಯಡ್ ಮಾಡ್ಕೊಬಂದಿವಿ ಅದನ್ನು. ನೋಡಿ ಈಗ ರೆಡಿ ಆಗಿದೆ ನಮ್ಮದು. ಈಗ ಟೇಬಲ್ಗೆ ಸರ್ವ್ ಮಾಡ್ಕೋತೀವಿ ನೋಡಿ. ಈಗ ಪ್ಲೇಟ್ಗೆ ನೋಡಿ ಫೈನಲ್ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ತುಂಬ ಸಖತ್ತಾಗಿರುತ್ತೆ. ನೀವು ಗೋಬಿ ಮಂಚೂರಿ ಎಲ್ಲ ತಿಂದಿರ್ತೀರ, ಗೋಬಿ ಮಶ್ರೂಮು, ಅದಕ್ಕಿಂತ ಸಖತ್ ಟೇಸ್ಟ್ ಬಂದಿರುತ್ತೆ ಇದು. ಆರಾಮಾಗಿ ಮನೇಲೆ ಮಾಡ್ಕೋಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಮನೇಲಿ ಇರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಬೋದು. ಯಾವ ಥರ ಇದೆ. ನೀವು ಬೇಕಾದ್ರೆ ಫಿಂಗಾನ್ ಏನು ಬರುತ್ತೆ, ಈರುಳ್ಳಿ ಹೂವು ಅಂತ ಏನೋ ಬರುತ್ತೆ, ಅದನ್ನು ಹಾಕೊಬೋದು. ಇಲ್ಲ ಮೇಲ್ಗಡೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ನೀವು ಮೇಲ್ಗಡೆ. ಇನ್ನೂ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ. ಮನೆಯಲ್ಲೇ ಮಾಡ್ಕೊಬೋದು, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಿದ್ದಾರೆ. ಸಿಂಪಲ್ ರೆಸಿಪಿ. ನೀವು ಟೇಸ್ಟ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ನೋಡಿ. ಓಕೆ, ಫೈನಲ್ ರೆಡಿ ಆಯಿತು ನೋಡಿ ಯಾವ ಥರ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ, ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ ಅಲ್ಟಿಯಾಗಿರುತ್ತೆ. ವಿಡಿಯೋ ನೋಡ್ತಾ ಇರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಒಂದ್ಸಲ ಟ್ರೈ ಮಾಡಿ ಮನೇಲಿ, ಕಾಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು.